ಪರ್ಟಿಕ್ಯುಲರ್ಲಿ ಮುದ್ದೆ ತಿನ್ನೋದೇ ನಿಲ್ಲಿಸ್ಬಿಡ್ತಾರೆ. ಅಯ್ಯೋ ಮುದ್ದೆ ತುಂಬ ಗಟ್ಟಿ ಅಲ್ವಾ ಡಾಕ್ಟ್ರೇ, ಅದರಿಂದ ಬರುತ್ತೆ ಅನ್ಕೋತಾರೆ. ಕೋಳಿ ಎಕ್ಸೆಸ್ ಆಫ್ ಹೀಟ್ ಬರುತ್ತೆ. ದಯವಿಟ್ಟು ತಿಳ್ಕೊಳ್ಳಿ, ಮಲಬದ್ಧತೆಗೆ ಕಾರಣ ಭಾಳ ಇಂಪಾರ್ಟೆಂಟು. ಒಂದು ಫೆಮಿಲಿಯಲ್ಲಿ ಕೆಲವು ಫ್ಯಾಮಿಲಿಯೊಳಗೆ ಅದು ಇರುತ್ತೆ. ಎರಡನೇದು, ನೀವು ಅದಕ್ಕೆ ಹೆಂಗೆ ಜವಾಬ್ದಾರಿ ಅಂದರೆ ಕೂತು ಕೆಲಸ ಮಾಡೋರಿಗೆ, ಡ್ರೈವರ್ಸು, ಟೈಲರ್ಸು, ಎಕ್ಸಿಕ್ಯೂಟಿವ್ಸ್, ಯಾರು ಗಂಟೆಗಟ್ಟಲೆ ಕೂಡ್ತಾರಲ್ಲ ಅವ್ರಿಗೆ ಪೈಲ್ಸ್ ಬರುತ್ತೆ. ಮೂರನೇದು, ವಂಶ ಪಾರಂಪರ್ಯ ಕೆಲವು ಫ್ಯಾಮಿಲಿ ಒಳಗಿರುತ್ತೆ, ಎಲ್ರಿಗೂ ಇರಲ್ಲ. ಸೊ ಕೂತು ಕೆಲಸ ಮಾಡೋರಿಗೆ. ಮೂರನೇದು, ನಿಮ್ಮ ಆಹಾರ ಅಭ್ಯಾಸ, ದುರಭ್ಯಾಸ. ಯಾರು ಚೆನ್ನಾಗಿ ನೀರು ಕುಡಿಯಲ್ಲ, ಯಾರು ಸೊಪ್ಪು ತರಕಾರಿ ತಿನ್ನಲ್ಲ, ಅಂಥವ್ರಿಗೆ ಬರುತ್ತೆ. ನೀವು ಇಷ್ಟಪ್ಪ ಮುದ್ದೆ ಇದ್ದರೆ ಇಷ್ಟು ಸೊಪ್ಪು ತರಕಾರಿ ತಿನ್ನಿ, ಇಷ್ಟಾಗಲ್ಲ ಚಪಾತಿ ಇದ್ದರೆ ಇಷ್ಟು ಸೊಪ್ಪು ತರಕಾರಿ ತಿನ್ನಿ. ಚಿಕನ್ ತಿಂತೀರಾ, ಮಟನ್ ತಿಂತೀರಾ, ಚಾಯ್ಸ್ ನಿಮ್ಮದು. ಅದ್ರ ಜೊತೆಗೆ ಸೌತೆಕಾಯಿ, ಮೂಲಂಗಿ, ಟೊಮೊಟೊ ತಿನ್ನಿ. ಯಾಕಂದರೆ ಚಿಕನ್ನಲ್ಲಿ ಫೈಬರ್ ಇರಲ್ಲ, ಮಲಬದ್ಧತೆ ಆಗುತ್ತೆ. ನಿಮ್ಮ ಮಲಬದ್ಧತೆ ಆದರೆ ತಿಣುಕ್ತಿರಲ್ಲ, ತಿಣ್ಕೋದ್ರಿಂದ ಪೈಲ್ಸ್ ಬರುತ್ತೆ. ನೀವು ತಿಣುಕಬಾರ್ದು ಅಂದರೆ ಸೌತೆಕಾಯಿ, ಮೂಲಂಗಿ, ಟೊಮೊಟೊ ತಿನ್ನಿ, ಏಲಕ್ಕಿ ಬಾಳೆಹಣ್ಣು ತಿನ್ನಿ, ಪಚ್ಚ ಬಾಳೆಹಣ್ಣು ತಿನ್ನಿ, ದ್ವಾರ ಇರೋ ಪರಂಗಿ ಹಣ್ಣು ತಿನ್ನಿ, ಚೇಪೆಕಾಯಿ ತಿನ್ನಿ, ಚೇಪೆ ಹಣ್ಣು ತಿನ್ನಿ. ಅಲ್ಲ, ಜನ ಅದಕ್ಕೇ ನಾನು ಹೇಳ್ತಿರೋದು, ಪರಂಗಿ ಹಣ್ಣು ಹೀಟು ಅಲ್ಲ, ಅದು ಹೀಟಿನ ಕಾನ್ಸೆಪ್ಟು ನಮ್ಮ ಅಲೋಪತಿ ಒಳಗೆ ಇಲ್ಲ. ಫೈಬರ್ ಇರಬೇಕು. ಚೆನ್ನಾಗಿ ಹಣ್ಣಾಗಿರೋ ಪರಂಗಿ ಹಣ್ಣು ತಿಂದರೆ ನಿಮ್ಗೆ ಅನುಕೂಲ ಇಲ್ಲ. ದ್ವಾರ ಇರೋ ಅಂದರೆ ಇನ್ನೂ ಪೂರ್ತಿ ಹಣ್ಣಾಗದಿರೋಂಥ ಪರಂಗಿ ಹಣ್ಣು ತಿಂದರೆ ಅದರೊಳಗೆ ಫೈಬರ್ ಇರುತ್ತೆ. ಸೊ ನಮ್ಮ ಪ್ರಕಾರ ಯಾವುದೇ ಹಣ್ಣು ತಿನ್ನಿ, ಫೈಬರ್ ಇರುವಂಥ ಹಣ್ಣು. ದಯವಿಟ್ಟು ಮ್ಯಾಂಗೋನ ಕವರ್ಕೊಂಡು ತಿನ್ನೋದು ಕಲ್ತ್ಕೊಳ್ಳಿ. ಎಲ್ಲೋ ಕಟ್ ಮಾಡಿಬಿಟ್ಟು ಹೊರಗಡೆದೆಲ್ಲ ಬಿಸಾಕಿ ಒಳಗಡೆದೇ ತಿಂತಾರಲ್ಲ. ಎಷ್ಟೋ ಜನ ಸಪೋಟನ ಕಟ್ ಮಾಡಿ ಸ್ಪೂನ್ನ ತಿಂತಾರೆ. ಸಿಪ್ಪೆ ಇರಬೇಕು, ಅದನ್ನೇ ನಾವು ಫೈಬರ್ ಅಂತೀವಿ. ದಯವಿಟ್ಟು ಯಾರು ಸರಿಯಾಗಿ ನೀರು ಕುಡಿಯಲ್ಲ, ಸೊಪ್ಪು ತರಕಾರಿ ತಿನ್ನಲ್ಲ, ಹಣ್ಣುಗಳು ತಿನ್ನಲ್ಲ, ಕೂತ ಕಡೆನೇ ಕೂತಿರ್ತೀರಿ, ವೆಹಿಕಲ್ ಕೂಡ ಓಡಿಸೋಗಾಗಲಿ ಅಥವಾ ನಿಮ್ಮ ಜಾಬ್ ಆಗಲಿ, ಇಂಥವರಿಗೆ ಪೈಲ್ಸ್ ಬರೋದು, ಫಿಶರ್ ಬರೋದು ಮೋರ್ ಕಾಮನ್. ಅಷ್ಟು ಸುಲಭ ನಮ್ಮ ವಿಜ್ಞಾನ. ಬೆಳ್ಳುಳ್ಳಿ ತಿನ್ನೋದ್ರಿಂದನೂ ಇಲ್ಲ, ಅದೆಲ್ಲ ತಪ್ಪು ತಿಳ್ಕೊತಾರೆ. ಅದು ನೀವು ಜನಸಾಮಾನ್ಯರ ಡೌಟ್ನ ನೀವು ನನ್ನ ಹತ್ರ ಕೇಳ್ತಿರ್ತೀರಿ. ಬೆಳ್ಳುಳ್ಳಿಗೂ ಈರುಳ್ಳಿಗೂ ಯಾವುದಕ್ಕೂ ಸಂಬಂಧ ಇಲ್ಲ. ನುಗ್ಗೆಕಾಯಿ ನುಗ್ಗೆ ಸೊಪ್ಪು ತಿಂದರೆ ಭಾಳ ಈಟು, ಅವೆಲ್ಲ ಇಲ್ಲ. ಇನ್ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ತಿದ್ದ, ಅದು ಯಾವುದೋ ಒಂದು ಸೊಪ್ಪು, ಅದರ ಹೆಸರೇ ಮರ್ತೆ, ಅದನ್ನು 3 ದಿನ ತಿಂದ್ಬಿಟ್ರೆ ಪೈಲ್ಸ್ ಉದುರೋಗ್ಬಿಡ್ತವೆ ಅಂತ. ಇವೆಲ್ಲ ತಪ್ಪು ಮಾಹಿತಿಗಳು. ದಯವಿಟ್ಟು ಅವ್ರ ಮಾತು ಕೇಳಬೇಡಿ. ಮನೆ ಇನ್ನೊಬ್ಬ ಸ್ವಾಮೀಜಿ ಅವೈಜ್ಞಾನಿಕವಾಗಿ ಮಾತಾಡ್ತಿದ್ರು. ಅವರು ಕುರುಡು ಸ್ವಾಮೀಜಿ, ನಾನು ನೋಡಿದೆ. ಅವ್ರು ಹೇಳ್ತಾರೆ, ಊಟ ಉಂಡ ಮೇಲೆ ಬಾಳೆಹಣ್ಣು ತಿಂದರೆ ಬಾಳೆಹಣ್ಣು ಕೇಳುತ್ತಂತೆ, ಜಾಗ ಬಿಡಿ ಅಂತ. ಅದು ಬಿಡಲ್ವಂತೆ ಯಾವೂ, ಅಲ್ಲೇ ಕೊಳ್ತೋಗ್ಬಿಡುತ್ತಂತೆ, ಅದರಿಂದ ಪೈಲ್ಸ್ ಬರುತ್ತೆ. ಡಾಕ್ಟ್ರುಗಳಿಗೆ ಖುಷಿ, ಯಾಕಂದರೆ ಕೇಸ್ ಸಿಕ್ತು ಅಂತ. ದಯವಿಟ್ಟು ಇಂಥವ್ರ ಮಾತನ್ನು ನಂಬಬೇಡಿ. ಅವಿದ್ಯಾವಂತರು ಅಂತೀವಿ ನಾವು ಅಂಥವ್ರನ್ನ. ಆ ರೀತಿ ಮಾತಾಡಬಾರ್ದು. ಆ ರೀತಿ ಬರೋದಿಲ್ಲ ಪೈಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಸರ್, ಇಷ್ಟು ನಿಮ್ಮ ಸರ್ವಿಸಲ್ಲಿ ಎಷ್ಟು ಆಪ್ರೇಷನ್ ಮಾಡಿದ್ರೆ? ಮೋರ್ ದೆನ್ 35,000. ಅಮ್ಮ, ನನ್ನ ಸರ್ವಿಸೇ, ನಾನು ಆಪ್ರೇಷನ್ ಮಾಡೋಕ್ಕೆ ಶುರು ಮಾಡಿರೋದು 1979ರಿಂದ. ಹೌಸ್ ಸರ್ಜನಿಂದ ಶುರು ಮಾಡಿದೆ ನಾನು. ಪ್ರತಿ ಆಪ್ರೇಷನ್, ಮೇಜರ್ ಇರ್ತವೆ, ಮೈನರ್ ಇರ್ತವೆ. ಗಾಲ್ ಬ್ಲಾಡರ್ ಮಾಡಿದ್ದೀನಿ, ಪೆಪ್ಟಿಕ್ ಅಲ್ಸರಿಂಗ್ ಮಾಡಿದ್ದೀನಿ, ಥೈರಾಯ್ಡ್ ಮಾಡಿದ್ದೀನಿ, ವ್ಯಾರಿಕೋಸ್ ವೇನ್ ಮಾಡಿದ್ದೀನಿ. ಬ್ರೈನ್ ಸರ್ಜರಿ, ENT ಸರ್ಜರಿ ಬಿಟ್ಟರೆ ಬೇರೆ ಎಲ್ಲ ನಾನು ಬೇಸಿಕಲಿ ಜನರಲ್ ಸರ್ಜನು. ಈ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀವಿ. ಸೊ ನಾನು ಮೋರ್ ದೆನ್ 30,000 ಸರ್ಜರೀಸೇ ಮಾಡಿದ್ದೀನಿ. ವೆರೈಟೀಸ್ ಆಫ್ 35,000. ಇನ್ಫ್ಯಾಕ್ಟ್ ನಂದು ಒಂದು ವರ್ಲ್ಡ್ ರೆಕಾರ್ಡ್ ಅಂದರೆ ಇದು ಒಂದೇ ರಾತ್ರಿ 10 ಆಪ್ರೇಷನ್ ಮಾಡಿರೋದು. ಇನ್ಫ್ಯಾಕ್ಟ್ ನನಗೆ ಈ ಆಪ್ರೇಷನ್ ಮಾಡಿದ್ದು ಇವತ್ತು ಕಣ್ಣಿಗೆ ಕಡ್ದಂಗಿದೆ. ನನಗೆ ಆವಾಗಲೇ ರೆಕಗ್ನೈಸ್ ಮಾಡಬೇಕಾಯಿತು, ಆದರೆ ಸರ್ಕಾರ ರೆಕಗ್ನೈಸ್ ಮಾಡಲಿಲ್ಲ. 7 ವರ್ಷಕ್ಕೆ ನನಗೆ 1994ನಲ್ಲಿ ಲಂಡನ್ನಲ್ಲಿ ವರ್ಲ್ಡ್ ಸರ್ಜನ್ಸ್ ಕಾನ್ಫರೆನ್ಸ್ನಲ್ಲಿ ನಾನು ಇದನ್ನು ಪ್ರೆಸೆಂಟ್ ಮಾಡ್ತೀನಿ ಆ್ಯಸ್ ಎ ಪೇಪರ್, ಸೈಂಟಿಫಿಕ್ ಪೇಪರ್. ಹೆಂಗೆ ಒಬ್ಬ ಸರ್ಜನ್ನು 10 ಜನ ಹುಡುಗರ ಜೀವ ಉಳಿಸ್ಬೋದು ಅಂತ. ಅಲ್ಲಿ ನನಗೆ ಅವಾರ್ಡ್ ಸಿಗುತ್ತೆ. ಬೆಸ್ಟ್ ಸರ್ಜನ್, ಬೆಸ್ಟ್ ಪೇಪರ್ ಅವಾರ್ಡ್, ಲಂಡನ್ ಸಿಟಿ ಒಳಗೆ 1994.